ನಮಸ್ಕಾರ. ಕೆಲವೊಂದು ಸಂದರ್ಭದಾಗ ಏನಾಗ್ತದೆ ಅಂದ್ರೆ ನಾವು ಮಾಡಿದ ಒಳ್ಳೆ ಕೆಲಸಗಳು ವ್ಯರ್ಥ ಆಗಿ ಹೋಗ್ತಾವೆ. ನಮ್ಗೆ ಅನಿಸ್ತದೆ ನಾ ಇಷ್ಟು ಒಳ್ಳೇದು ಮಾಡಿದ್ರೂ ಏನು ಉಪಯೋಗ ಆಗಲಿಲ್ಲಲ್ಪ. ಅಲ್ಲಿ ನಮ್ಮದೇ ಒಂದು ತಪ್ಪಿರ್ತದೆ. ಅನೇಕ ಉತ್ತಮ ಕೆಲಸಗಳನ್ನು ನಾವು ಮಾಡ್ತೀವಿ, ಉತ್ತಮ ಫಲಗಳು ನಮಗೆ ಸಿಗದೆ ನಾವು ಕೆಟ್ಟ ಫಲನೇ ಸಿಗ್ತಿರ್ತಾವೆ. ಫಲದ ನಿರೀಕ್ಷೆ ಇಟ್ಕೊಂಡು ಉತ್ತಮ ಕೆಲಸ ಮಾಡೋದು ತಪ್ಪು. ಆದರೆ ನಾವು ಸ್ವಲ್ಪ ಸ್ವಾರ್ಥಿಗಳಿವಿ, ನಮಗೊಂದಿಷ್ಟು ಫಲ ಬೇಕು. ನಾವೇನೇ ಕೆಲಸ ಮಾಡಿದ್ರೆ ಅದಕ್ಕೊಂದು ಪ್ರತಿಫಲ ಬೇಕು. ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೊಂದಿಷ್ಟು ಹೊಗಳಿಕೆ ಬೇಕು. ಮತ್ತು ನಮಗೆ ಮುಂದೆ ಆ ಕೆಲಸ ಮಾಡೋಕ್ಕೆ ಒಂದು ಪ್ರೇರಣೆ ಸಿಗ್ತದೆ, ಒಂದು ಹೊಸ ಹುಮ್ಮಸ್ಸು ಉಂಟಾಗ್ತದೆ. ಅದಕ್ಕಾಗಿ ನಾವು ಪ್ರತಿಫಲವನ್ನು ನಿರೀಕ್ಷಿಸ್ತೀವಿ. ಕೆಲವೊಂದು ಸಾರಿ ಹೊಗಳಿಕೆ ಇರ್ಬೋದು, ಸನ್ಮಾನಗಳಿರ್ಬೋದು, ಅಥವಾ ಬೇರೆ ರೂಪದಲ್ಲಿ ಮತ್ತೊಂದು ಅವರಿಂದ ನಮಗಿಷ್ಟು ಸಹಾಯ ಇರ್ಬೋದು. ಏನೋ ಒಂದು ಲೆಕ್ಕಾಚಾರದಿಂದ ನಾವು ಕೆಲವೊಂದು ಸರಿ ಸಹಾಯಗಳನ್ನು ಮಾಡ್ತಿರ್ತೀವಿ, ಕೆಲವೊಂದು ಸಾರಿ ಗೌರವಗಳನ್ನು ಕೊಡ್ತಿರ್ತೀವಿ. ಇಂಥ ಸಂದರ್ಭದಲ್ಲಿ ನಮ್ಗೆ ಸಿಗ್ಬೇಕಾಗಿದ್ದು ಸಿಗಲ್ಲ. ನಾವು ಎಲ್ಲ ಒಳ್ಳೇದು ಮಾಡೋಕ್ಕಂತ ಹೋದ್ರೂ ನಮ್ಗೆ ಏನೂ ಸಿಗಲಾಗ್ಯದಲ್ಪ ಅನ್ನೋ ಒಂದು ಬೇಸರ, ಒಂದು ನೋವು ನಮ್ಗೆ ಕಾಡಕ್ಕೆ ಶುರು. ಇದು ಒಳ್ಳೇದು ಮಾಡೋಕ್ಕೆ ಬಿಟ್ಟೇ ಬಿಡ್ಬೇಕಂತ ನಾವು ನಿರ್ಧಾರ ಮಾಡೋಕ್ಕೆ ಶುರು ಮಾಡ್ತೀವಿ. ಬಿಡೋದು ಅವಶ್ಯಕತೆ ಇಲ್ಲ. ಅದರಲ್ಲಿ ಏನು ತಪ್ಪಾದ ಅದು ಹುಡುಕ್ಬೇಕಾಗ್ಯದ. ನಾವು ಮಾಡ್ತಕ್ಕಂಥ ಒಳ್ಳೆ ಕಾರ್ಯಗಳಲ್ಲಿ ಏನು ತಪ್ಪಾದ, ಏನು ಸರಿ ಮಾಡ್ಕೊಂಡ್ರೆ ಸರಿ ಹೋಗ್ತದ, ಮುಟ್ಟಿಸ್ಬೇಕದು. ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಬಹಳಷ್ಟು ಮಂದಿ ಇಲ್ಲಿ ಏನಾಗ್ತದೆ ಅಂದರೆ, ಎಲ್ಲಿ ತಪ್ಪು ಮಾಡ್ತಾರೆ, ಎಲ್ಲಿ ಎಡುತ್ತಾರೆ ಅಂದರೆ, ಕೆಲವು ವ್ಯಕ್ತಿಗಳಿರ್ತಾರೆ ಸಮಾಜದವರು, ಅವ್ರಿಗೆ ತ್ಯಾಗದ ಬಗ್ಗೆ ಏನೂ ಗೊತ್ತೇ ಇರೋದಿಲ್ಲ. ಅಂಥವ್ರಿಗೆ ನಾವು ತ್ಯಾಗ ಮಾಡಿದೆವು ಅಂದ್ರೆ ಏನಾದರೂ ಅವ್ರು ತಿಳ್ಕೊತಾರೆ ನಮ್ಮನ್ನ ಕೈಲಾಗದವರು ಅಂತ. ಕೈಲಾಗಿಸಲೇ ನಮ್ಗೆ ಬಿಟ್ಟು ಹೋಗಿ ನೋಡಪ್ಪ, ನನಗೆ ಅಂಜಿ ಬಿಟ್ಟು ಹೋದ ಅಂತ ಅವ್ರ ಅಪಾರ್ಥ ಮಾಡ್ಕೊತಾರೆ. ಅದರಿಂದ ನಾವು ಒಳ್ಳೆಯದೇನು ನಾವು ಉದಾರತನದಿಂದ ತ್ಯಾಗ ಮಾಡಿರ್ತೀವಿ, ಆ ತ್ಯಾಗಕ್ಕೆ ಬೆಲೆ ಇಲ್ಲಾರ್ದಂಗೆ ಆಗಿಬಿಡ್ತದೆ ಅಂತ ಅದಕ್ಕಾಗಿ ನಾವು ತ್ಯಾಗ ಮಾಡಬೇಕಿದ್ರೂ ಕೂಡ ಅರ್ಹರಿಗೆ ತ್ಯಾಗ ಮಾಡಬೇಕು. ಯಾರಲ್ಲಿ ಆ ತ್ಯಾಗದ ಅರಿವಿರ್ತದ ಅಂಥವ್ರ ಎದುರು ನಾವು ಕೆಲವೊಂದು ನಮ್ಮ ತ್ಯಾಗಗಳನ್ನು ಮಾಡಿದಾಗ ಅದಕ್ಕೊಂದು ಬೆಲೆ ಬರ್ತದೆ. ಹಾಗೆ ಯಾರಿಗೋ ನಾವು ಪ್ರೀತಿಯನ್ನು ತೋರಿಸ್ತೀವಿ. ತಂದೆ ತಾಯಿ, ವೃದ್ಧ ತಂದೆ ತಾಯಿ ಮಕ್ಕಳಿಗೆ ತೋರಿಸ್ತಾರೆ. ಮಕ್ಕಳಿಗೆ ಕೆಲವೊಂದು ಸಾರಿ ಆ ಪ್ರೀತಿ ಅರ್ಥ ಆಗ್ತದ, ಕೆಲವೊಂದು ಸಾರಿ ಅರ್ಥ ಆಗಲ್ಲ. ಯುವಕರು ಯುವತಿಯರು ಯುವಕರಿಗೆ ಕೆಲವೊಂದು ಸಾರಿ ಪ್ರೀತಿ ತೋರಿಸ್ತಾರೆ, ಕೆಲವೊಬ್ರು ಅರ್ಥ ಮಾಡ್ಕೊತಾರೆ, ಕೆಲವೊಬ್ರು ಅರ್ಥ ಮಾಡ್ಕೊಳ್ಳಲ್ಲ. ಸಹೋದರಿಯರ ಮಧ್ಯದಲ್ಲಿ ಪ್ರೀತಿ ಇದೆ, ಅನೇಕ ಸಂಬಂಧಗಳ ಮಧ್ಯದಲ್ಲಿ ಪ್ರೀತಿ ತೋರಿಸ್ತಾರೆ. ಕೆಲವೊಬ್ರು ಅದನ್ನು ಅರ್ಥ ಮಾಡ್ಕೊತಾರೆ, ಕೆಲವೊಬ್ರು ಅರ್ಥ ಮಾಡ್ಕೊಳ್ಳಲ್ಲ. ಈ ರೀತಿಯಾಗಿ ಪ್ರೀತಿ ಕೊಟ್ಟಾಗ ಕೆಲವೊಬ್ರು ಅಪಾತ್ರರಿಗೆ ನಮ್ಮ ಪ್ರೀತಿ ಕೊಟ್ಟೆವು ಅಂತಂದ್ರೆ ಅವ್ರು ನಮ್ಮನ್ನು ಹೆಂಗೆ ತಿಳಿತಾರೆ ಅಂದ್ರೆ, ಪಾತ್ರರಿಗೆ ಕೊಟ್ಟೆವು ಅಂದ್ರೆ ಅದಕ್ಕೆ ನಮಗೆ ಪ್ರೀತಿ ಪ್ರತಿಫಲವಾಗಿ ಬರ್ತದೆ, ದುಪ್ಪಟ್ಟು ಪ್ರೀತಿ ಸಿಗ್ತದೆ, ಗೌರವ ಸಿಗ್ತದೆ. ಅದರಲ್ಲಿ ಯಾರು ಅಪಾತ್ರರಾದಾರ, ಅರ್ಹರಿಲ್ಲ ಅಂಥವ್ರಿಗೆ ನಮ್ಮ ಪ್ರೀತಿ ಕೊಟ್ಟೆವು ಅಂದ್ರೆ ಅವ್ರು ನಮ್ಮನ್ನು ಯಾವ ರೀತಿ ತಿಳಿತಾರೆ ಅಂದ್ರೆ ಒಂದು ಸಾಕ್ಷ್ಯದ ನಾಯಿಗತ್ತಲೆ ತಿಳಿತಾರೆ. ತಾನೇ ಬರ್ತದೆ ಬಿಡು ಅನ್ನೋ ಮನೋಭಾವ, ಒಂದು ಉದಾಸೀನ ಅವ್ರದ್ದಾಗಿರ್ತದೆ. ನಮ್ಮ ಬಗ್ಗೆ ಯಾವುದೇ ಪ್ರೀತಿ ಇರಲ್ಲ, ಕಾಳಜಿ ಇರಲ್ಲ. ಅಂಥ ವ್ಯಕ್ತಿಗಳಿಗೆ ನಾವು ಪ್ರೀತಿ ತೋರಿಸುವ ಅವಶ್ಯಕತೆಯೂ ಇಲ್ಲ. ಅಲ್ಲಿ ನಮ್ಮ ಪ್ರೀತಿ ವ್ಯರ್ಥ ಆಗ್ತದೆ. ಅರ್ಥ ಮಾಡ್ಕೊಳ್ಬೇಕು, ನಾವು ಅಂಥವ್ರಿಂದ ದೂರ ಇರಬೇಕು. ಆ ಪ್ರೀತಿ, ನನ್ನ ಪ್ರೀತಿಗೆ ಅವರು ಅರ್ಹರಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಅವ್ರಿಗೆ ನೀಡಬಾರ್ದು, ನನ್ನ ಪ್ರೀತಿ ಅಮೂಲ್ಯವಾದದ್ದು, ಅದನ್ನು ನಾನು ಸತ್ಪಾತ್ರರಿಗೆ ನೀಡಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಅಂದಾಗ ಮಾತ್ರ ನಮ್ಮ ಪ್ರೀತಿಗೂ ಬೆಲೆ ಇರ್ತದೆ, ನಮಗೂ ಬೆಲೆ ಇರ್ತದೆ. ಇಲ್ಲಾಂದ್ರೆ ನಾವು ಒಂದು ನಾಯಿ ಆಗಿರ್ತೀವಿ. ನಾಯಿಯಾಗಿ ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ಪಡೆಯೋದು ತಪ್ಪಾಗ್ತದೆ. ಇನ್ನು ಕೆಲವೊಂದು ಸಂದರ್ಭದೊಳಗೆ ಏನು ಮಾಡ್ತೀವಿ, ಅಯೋಗ್ಯರಿಗೆ ಮರ್ಯಾದೆ ಕೊಡ್ತೀವಿ.
ಯೋಗ್ಯ ಅವರ ಯೋಗ್ಯತೆಗೆ ಮೀರಿ ನಾವು ಮರ್ಯಾದೆಯನ್ನು ಕೊಡ್ತೀವಿ, ಅವರು ಅದನ್ನು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಪಾರ್ಥ ಮಾಡ್ಕೊಂಡು ನಾವು ಕೊಟ್ಟಂಥ ಮರ್ಯಾದೆಯನ್ನು ಅವ್ರು ಸ್ವೀಕರಿಸೋದಕ್ಕಿಂತಲೂ ನಮ್ಮನ್ನು ಮೂರ್ಖ ಅಂತ ತಿಳಿತಾರೆ ಅವರು, ಹುಚ್ಚ ಅಂತ ತಿಳಿತಾರೆ ನಮ್ಮನ್ನು. ಅದಕ್ಕೆ ಕೆಲವೊಬ್ಬರು ಅಯೋಗ್ಯರಿದ್ರಂದ್ರೆ ಅವ್ರ ಯೋಗ್ಯತೆ ಮೀರಿ ನಾವು ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ. ಅದನ್ನು ನಾವು ಕೊಡೋದು ಬೇಡ. ಯಾಕಂದ್ರೆ ನಮ್ಮ ಮರ್ಯಾದೆಗೆ ಒಂದು ಘನತೆ ಇದೆ, ಗೌರವ ಇದೆ. ನಾವು ಕೊಡ್ತಕ್ಕಂಥ ಮರ್ಯಾದೆಗೆ ಒಂದು ಘನತೆ ಇದೆ, ಗೌರವ ಇದೆ. ಅದನ್ನು ಯೋಗ್ಯರಿಗೆ ಕೊಡಬೇಕು ಹೊರತು ಅಯೋಗ್ಯರಿಗೆ ಕೊಡಬಾರ್ದು. ಈ ರೀತಿ ನಮ್ಮ ತ್ಯಾಗಕ್ಕೆ, ನಮ್ಮ ಪ್ರೀತಿಗೆ, ನಾವು ಕೊಡುವ ಮರ್ಯಾದೆಗೆ ಅಥವಾ ನಾವು ಕೊಡುವ ದಾನನೂ ಕೂಡ ನಾವು ಯೋಗ್ಯರಿಗೆ ಕೊಡಬೇಕು. ಅಯೋಗ್ಯರಿಗೆ ದಾನ ಕೊಟ್ಟರೆ ದಾನದ ಫಲ ಸಿಗೋದಿಲ್ಲ. ಸಹಾಯ ಕೂಡ ಅಷ್ಟೇ. ಎಲ್ಲಿ ಅವಶ್ಯಕತೆ ಇದೆಯೋ, ಯಾರಿಗೆ ಅವಶ್ಯಕತೆ ಇದೆಯೋ ಅಂತಲ್ಲಿ ನಾವು ಸಹಾಯ ಮಾಡಬೇಕು. ಅವಶ್ಯಕತೆ ಇಲ್ಲಾರ್ದ್ರೆ ನಾವು ಸಹಾಯ ಮಾಡಿದೆವು ಅಂದ್ರೆ ನಮ್ಗೆ ಹೆಚ್ಚಾಗ್ಯದ ಅಂತ ತಿಳ್ಕೊತಾರೆ. ಏನು ಇರ್ಬೇಕು, ಹೆಚ್ಚಾಗ್ಯದ ಕೊಟ್ಟಂತಾರೆ, ಅದ್ರಾಗ ದೊಡ್ಡ ಮಾತದು ಅಂತ. ಈ ರೀತಿ ಒಂದು ಉದಾಸೀನ ಉಡಾಫೆಯ ಮನೋಭಾವ ಅವ್ರದ್ದಾಗಿರುತ್ತೆ. ಅದರಿಂದ ನಾವು ಒಳ್ಳೇದು ಮಾಡಿದ್ರು ಒಳ್ಳೇದು ಮಾಡ್ದಂಗೆ ಆಗಲ್ಲ, ಅದ್ರ ಫಲನೂ ನಮಗೆ ಸಿಗಲ್ಲ. ನಮ್ಮ ಸಹಾಯ ಬಹುಮೂಲ್ಯವಾದದ್ದು ಅಂತ ನಾವು ಅರ್ಥ ಮಾಡಬೇಕು. ನಾವು ಮತ್ತೊಬ್ರಿಗೇನು ಸಹಾಯ ಮಾಡ್ತೀವಿ ಅದು ಭಾಳ ದೊಡ್ಡದು. ಏನು ಮರ್ಯಾದೆ ಕೊಡ್ತೀವಿ ಮತ್ತೊಬ್ರಿಗೆ ಅದನ್ನೂ ದೊಡ್ಡದು. ಏನು ಪ್ರೀತಿ ಕೊಡ್ತೀವಿ ಅದಂತೂ ಭಾಳಷ್ಟು ದೊಡ್ಡದು. ಇವುಗಳನ್ನು ನಾವು ತಿಳಿದು ಖರ್ಚು ಮಾಡೋದು, ಹುಚ್ಚುಚ್ಚರಂಗೆ ಖರ್ಚು ಮಾಡಿದೆವು ಅಂದ್ರೆ ನಾವು ಹುಚ್ಚರಾಗ್ತೀವಿ. ಅದ್ರದ್ದು ಏನು ಬೆಲೆ ನಮಗೆ ಸಿಗಲ್ಲ. ಅದಕ್ಕೆ ನಾವು ಕೊಡ್ತಕ್ಕಂಥ ಮರ್ಯಾದೆ ಇರ್ಬೋದು, ನಾವು ಮಾಡ್ತಕ್ಕಂಥ ಕೆಲಸ ಇರ್ಬೋದು, ಅಲ್ಲಿ ಅದಕ್ಕೊಂದು ಅವಶ್ಯಕತೆ, ಯೋಗ್ಯತೆ, ಅರ್ಹತೆ ಅಲ್ಲಿ ಇರಬೇಕು. ಅವುಗಳನ್ನು ಗಮನಿಸಿ ನಾವು ತಗೋದೇವಂದರೆ ನಾವು ನಿಜವಾಗ್ಲೂ ನಾವು ಮಾಡಿದ ಸಹಾಯಕ್ಕೆ ಏನಾದಲ್ಲ ಪ್ರತಿಫಲ ಬಂದೇ ಬರ್ತದೆ. ಆವಾಗ ಅದಕ್ಕೊಂದು ಬೆಲೆ ಬರ್ತದೆ. ಅಲ್ಲಿವರೆಗೂ ಅದಕ್ಕೆ ಬೆಲೆ ಬರೋದಿಲ್ಲ. ಈಗ ಮಂಗನ ಕೈನಲ್ಲಿ ಮಾಣಿಕ್ಯ ಇದ್ರೆ ಮಾಣಿಕ್ಯದ ಬೆಲೆ ಆ ಮಂಗನ ಕೈದಾಗಿದ್ದಾಗ ಇರಲ್ಲ. ಅದು ಒಬ್ಬ ಆ ಮಾಣಿಕ್ಯದ ವ್ಯಾಪಾರಿ ಹತ್ರ ಇತ್ತು ಅಂದರೆ ಅದಕ್ಕೊಂದು ಬೆಲೆ ಅಂತ. ಹಂಗೆ ನಾವು ಕೂಡ ಕೊಡಬೇಕಾದದ್ದು ಇವುಗಳನ್ನು ಅರ್ಹರಿಗೆ, ಅವಶ್ಯಕತೆ ಇದ್ದವರಿಗೆ, ತಿಳುವಳಿಕೆ ಇದ್ದವರಿಗೆ ಕೊಡಬೇಕು, ಇಲ್ಲಾಂದ್ರೆ ಇಲ್ಲ. ಧನ್ಯವಾದಗಳು.